ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ನಿಮಗೆ ಗೊತ್ತಿದೆ, ನೋಬೆಲ್ ಪುರಸ್ಕೃತರ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಮತ್ತು ನೋಬೆಲ್ ಪ್ರಶಸ್ತಿ 2025ರಲ್ಲಿ ಯಾರಿಗೆ ಸಿಗುತ್ತಿದೆ ಅಂತ ಇಲ್ಲಿ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಗೊತ್ತಿರಬೇಕು, ಮುಂದೆ ಬರ್ತಕ್ಕಂತಹ ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್, SDA, FDA ಮತ್ತು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬೇರೆ ಬೇರೆ ನೋಟಿಫಿಕೇಷನ್ಗಳು ಆಗ್ತಾ ಇದ್ದಾವೆ. ಆ ನೋಟಿಫಿಕೇಷನ್ಗಳಿಗೆ ನಿಮಗೆ ಈಸಿಯಾಗಿ ಈ ಒಂದು ನೋಬೆಲ್ ಪಾರಿತೋಷಕದಿಂದ ಪ್ರಶ್ನೆ ಬರುವಂತಹ ಸಾಧ್ಯತೆ ಇರ್ತದೆ. ಯಾಕೆಂದರೆ ಕರೆಂಟ್ ಅಫೇರ್ಸ್ನಲ್ಲಿ ಪಕ್ಕಾ 1-2 ಕ್ವಶನ್ಸ್ ಈ ರೀತಿಯಾಗಿ ನೋಬೆಲ್ ಪ್ರಶಸ್ತಿಯಲ್ಲಿ ಹಿಂದೆಯೂ ಕೂಡ ಕೇಳಿದರೆ ಮುಂದೆಯೂ ಕೂಡ ಕೇಳಬಹುದು. ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತ ಅಂದರೆ ಇದರ ಬಗ್ಗೆ ಏನೂ ಕೂಡ ಮಿಸ್ ಮಾಡ್ಕೊಂಡಿಲ್ದಂಗೆ ಸರಿಯಾಗಿ ನಾವು ತರಗತಿಗಳನ್ನ ನೋಡ್ಕೊಂಡ್ವಿ ಅಂತ ಅಂದರೆ ನಮಗೆ ಯಾವುದು ಕೂಡ ಇದು ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ, ಇಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು 30 ಟಾಪ್ ಪ್ರಶ್ನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹಿನ್ನೆಲೆಯನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೋಬೆಲ್ ಪುರಸ್ಕೃತ ನೋಬೆಲ್ ಪ್ರಶಸ್ತಿ ಏನಿದೆ ಅದನ್ನು ಯಾಕೆ ಕೊಡಲಾಯಿತು, ಅದರ ಹಿನ್ನೆಲೆ ಏನು, ಮತ್ತು ಭಾರತದಲ್ಲಿ ಯಾರ್ಯಾರಿಗೆ ನೋಬೆಲ್ ಪಾರಿತೋಷಕವನ್ನು ಕೊಟ್ಟಿದ್ದಾರೆ, ಅದಾದ ಬಳಿಕ ಈ ವರ್ಷ ಯಾರ್ಯಾರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ತಾ ಇದ್ದಾರೆ, ಅದನ್ನೆಲ್ಲವನ್ನು ಕೂಡ ಒಂದೇ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ನೋಡೋಣ. ನೋಡಿ, ಇಲ್ಲಿ ಮೊದಲನೇದಾಗಿ ನೋಬೆಲ್ ಪುರಸ್ಕಾರ 2025 ಅಂತ. ನೋಬೆಲ್ ಪುರಸ್ಕಾರ 2025ರಲ್ಲಿ ಇದರ ಒಂದು ಮೂಲ ಮತ್ತು ಆಡಳಿತ ಅಥವಾ ಹಿಸ್ಟ್ರಿ ಏನು, ಹಿನ್ನೆಲೆ ಏನು ಅಂತ ನೋಡೋದಾದರೆ ನೋಡಿ, ನೋಬೆಲ್ ಪ್ರಶಸ್ತಿ ಏನಿದೆ ಇದನ್ನು ಆಲ್ಫ್ರೆಡ್ ನೋಬೆಲ್ ಎಂಬತಕ್ಕಂತಹ ಸ್ವೀಡಿಷ್ ರಸಾಯನಶಾಸ್ತ್ರಜ್ಞ ಇವರು ಇಂಜಿನಿಯರ್ ಆಗಿದ್ದರು ಮತ್ತು ಇವರು ಡೈನಮೈಟ್ ಎಂಬತಕ್ಕಂತಹ ಒಂದು ಎಲಿಮೆಂಟ್ ಇದೆ, ಡೈನಮೈಟ್ ಎಂಬತಕ್ಕಂತಹ ಒಂದು ಎಲಿಮೆಂಟ್, ಇದರ ಒಂದು ಸಂಶೋಧಕರಾಗಿದ್ದರು. ಇವರು ಆಲ್ಫ್ರೆಡ್ ನೋಬೆಲ್ ಅವರ ಒಂದು 1895 ಅಂದರೆ ಯಾವಾಗ ನೆನಪಿಟ್ಕೊಳ್ಳಿ, 1895ರ ಒಂದು ಉಯಿಲಿನ ಪ್ರಕಾರ ಅಥವಾ ವಿಲ್ ಅಂತ ಕರಿತೇವೆ, ಈ ಒಂದು ಉಯಿಲಿನ ಪ್ರಕಾರ ಈ ಒಂದು ಪ್ರಶಸ್ತಿಗಳನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಈ ಒಂದು ನೋಬೆಲ್ ಪುರಸ್ಕಾರವನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ಯಾವ ವರ್ಷ ಅಂತ ಅಂದರೆ 1895ರ ಒಂದು ಉಯಿಲಿನ ಪ್ರಕಾರ ಇದನ್ನು ಸ್ಥಾಪನೆಯನ್ನು ಮಾಡಲಾಯಿತು. ಮತ್ತೆ ಇನ್ನೊಂದ್ಸಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು, ಡೈನಮೈಟ್ನ ಒಂದು ಸಂಶೋಧಕರು ಯಾರು ಅಂತ ಕೇಳಬಹುದು. ಯಾರು ಅಂತ ಅಂದರೆ ಆಲ್ಫ್ರೆಡ್ ನೋಬೆಲ್ ಎಂಬತಕ್ಕಂಥ ವ್ಯಕ್ತಿ ಈ ಒಂದು ಡೈನಮೈಟ್ ಎಂಬತಕ್ಕಂತಹ ಒಂದು ಎಲಿಮೆಂಟ್ನ ಒಂದು ಸಂಶೋಧಕರಾಗಿರ್ತಾರೆ. ಅದಾದ ಬಳಿಕ ಈ ಒಂದು ಪ್ರಶಸ್ತಿಗಳನ್ನು ಸ್ಥಾಪನೆ ಮಾಡಿದರು. ಈ ಉದ್ದೇಶಕ್ಕಾಗಿ ಈ ಒಂದು ನಿಧಿಯನ್ನು ಸ್ಥಾಪಿಸಲು ಅವರು ತಮ್ಮ ಒಂದು ಆಸ್ತಿಯ ಬಹುಭಾಗವನ್ನು, ಅಂದರೆ ಆಲ್ಫ್ರೆಡ್ ನೋಬೆಲ್ ಅವರು ಈ ಒಂದು ನೋಬೆಲ್ ಪಾರಿತೋಷಕವನ್ನು ಸ್ಥಾಪನೆ ಮಾಡುವ ಉದ್ದೇಶದಿಂದಾಗಿ ಅವರ ಒಂದು ಆಸ್ತಿಯ ಬಹುಭಾಗವನ್ನು ಏನಪ್ಪ ಮಾಡಿದರು ಅಂತ ಅಂದರೆ ಈ ಒಂದು ಉಯಿಲಿನಲ್ಲಿ ದಾನ ಮಾಡುವುದಾಗಿ ಇಲ್ಲಿ ಹೇಳಿದರು. ಯಾರಪ್ಪ ಅಂತಂದರೆ ಆಲ್ಫ್ರೆಡ್ ನೋಬೆಲ್ ಎಂಬತಕ್ಕಂಥವರು. ಡೈನಮೈಟ್ನ ಸಂಶೋಧಕರು ಯಾರು ಅಂತ ಕೇಳಿದರೆ ಇಲ್ಲಿ ಆಲ್ಫ್ರೆಡ್ ನೋಬೆಲ್ ಎಂಬತಕ್ಕಂಥವರು. ಈ ಒಂದು ನೋಬೆಲ್ ಪಾರಿತೋಷಕವನ್ನು ಯಾರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಕೊಡಲಾಗುತ್ತೆ ಅಂತ ನೋಡೋದಾದರೆ ಅವರು ಆಲ್ಫ್ರೆಡ್ ನೋಬೆಲ್. ಮತ್ತು ಇಲ್ಲಿ ಈ ಆಲ್ಫ್ರೆಡ್ ನೋಬೆಲ್ ಎಂಬತಕ್ಕಂತಹ ವ್ಯಕ್ತಿ ಯಾವ ದೇಶಕ್ಕೆ ಸಂಬಂಧಪಟ್ಟಿರ್ತಾನೆ ಅಂತ ಅಂದರೆ ಸ್ವೀಡನ್ ಎಂಬತಕ್ಕಂತಹ ದೇಶ, ಸ್ವೀಡಿಷ್ ದೇಶ. ಇವರೊಬ್ಬರು ರಾಸಾಯನಶಾಸ್ತ್ರಜ್ಞರು ಆಗಿರ್ತಾರೆ. ನೋಡಿ, ಇದು ಒಂದೇ ಒಂದು ಆರ್ಟಿಕಲ್ ಅಥವಾ ಒಂದೇ ಒಂದು 4-5 ಲೈನ್ನಲ್ಲಿ ಎಷ್ಟು ಪ್ರಶ್ನೆಗಳು ಫಾರ್ಮೇಷನ್ ಆಗಬಹುದು ಎಲ್ಲವನ್ನು ಕೂಡ ಹೇಳಿದ್ದೇನೆ. ಟೋಟಲ್ ಆಗಿ 5 ಕ್ವಶನ್ಗಳನ್ನು ನಿಮಗೆ ನೆನಪಿಟ್ಕೊಳ್ಳೋ ರೀತಿಯಲ್ಲಿ ಫ್ರೀಯಾಗಿ ಕೊಟ್ಟಿದ್ದೇನೆ. ನೆನಪಿಟ್ಕೊಳ್ಳಿ, ಈ ರೀತಿಯಾಗಿ ನಮ್ಮ ಒಂದು ತರಗತಿಗಳು ಇರ್ತವೆ. ಏನಪ್ಪ ಮಾಡಬೇಕು ಅಂತಾನೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಎರಡನೇ ಒಂದು ಇನ್ಫಾರ್ಮೇಷನ್ ನೋಡಿ, ಪ್ರಶಸ್ತಿ ವಿಭಾಗಗಳನ್ನು ನೋಡಿ. ಮೊದಲನೇದಾಗಿ ಪ್ರಶಸ್ತಿ ವಿಭಾಗಗಳು. ಈ ಒಂದು ನೋಬೆಲ್ ಪಾರಿತೋಷಕದಲ್ಲಿ ಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು 1901ರಲ್ಲಿ ಕೊಡಲಾಯಿತು. 1901ರಲ್ಲಿ ಕೊಡಲಾಯಿತು. ಎಷ್ಟರಲ್ಲಿ ಕೊಡಲಾಯಿತು ಅಂತ ಪ್ರಶ್ನೆ ಆಗಿದೆ. ಕೆಲವೊಂದು ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ಪ್ರಶ್ನೆ ಕೇಳಿದರೆ ನೋಬೆಲ್ ಪಾರಿತೋಷಕವನ್ನು ಪ್ರಥಮ ಬಾರಿಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಅಂತ 1901ರಲ್ಲಿ ಇದನ್ನು ಕೊಡಲಾಯಿತು. ಎಷ್ಟು ವಿಭಾಗಗಳಲ್ಲಿ ಕೊಡ್ತಾರೆ ಅಂತ ಕೇಳಬಹುದು. ಪ್ರಥಮವಾಗಿ 1901ರಲ್ಲಿ ಟೋಟಲ್ ಆಗಿ 5 ವಿಭಾಗಗಳಲ್ಲಿ ಇದನ್ನು ಕೊಡಲಾಗ್ತಾ ಇತ್ತು. ಆದರೆ 1968ರಲ್ಲಿ ಇದನ್ನು ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಭಾಗವನ್ನು ಮಾಡಿದರು. ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರದಲ್ಲೂ ಕೂಡ ಈ ಒಂದು ನೋಬೆಲ್ ಪಾರಿತೋಷಕವನ್ನು ಕೊಡಬೇಕು ಅಂತ 1968ರಲ್ಲಿ ಮಾಡಲಾಯಿತು. ಅದಾದ ಬಳಿಕ 1969ರಿಂದ ಇದನ್ನು ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರಕ್ಕೂ ಕೂಡ ನಾವು ನೋಬೆಲ್ ಪಾರಿತೋಷಕವನ್ನು ಕೊಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಪ್ರಶ್ನೆ ಕೇಳಬಹುದು, ಪ್ರಥಮ ಬಾರಿಗೆ ಅರ್ಥಶಾಸ್ತ್ರಕ್ಕೆ
ನೊಬೆಲ್ ಪಾರಿತೋಷಕವನ್ನು ಯಾವ ವರ್ಷದಲ್ಲಿ ನೀಡಲಾಯಿತು ಅಂತ ಪ್ರಶ್ನೆ ಕೇಳಬಹುದು. 1969 ಅಂತ ನಿಮಗೆ ಗೊತ್ತಿರಬೇಕು. ಹಾಗಾದರೆ ಈ ಒಂದು 1969ರಲ್ಲಿ ಏನು ಅರ್ಥಶಾಸ್ತ್ರಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೋಡೋದಾದರೆ ಆರ್ಥಿಕ ವಿಜ್ಞಾನದಲ್ಲಿ ನೊಬೆಲ್ ಸ್ಮಾರಕ ಪ್ರಶಸ್ತಿಯನ್ನು ಸ್ವೀಡನ್ನ ಒಂದು ಕೇಂದ್ರ ಬ್ಯಾಂಕ್ ಇದು ಆಲ್ಫ್ರೆಡ್ ನೊಬೆಲ್ ಕೊಡೋದಿಲ್ಲ. ಈ ಸ್ವೀಡನ್ನ ಒಂದು ಕೆನರಾ ಬ್ಯಾಂಕ್ ಏನಿದೆ ಅಥವಾ ಕೇಂದ್ರ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಏನಿದೆ 1968ರಲ್ಲಿ ಸ್ಥಾಪನೆ ಮಾಡಿತ್ತು. ಇದನ್ನು ಮೊದಲ ಬಾರಿಗೆ 1969ರಲ್ಲಿ ನೀಡಲಾಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ಈ ಒಂದೇ ಒಂದು ಸ್ಲೈಡ್ನಲ್ಲಿ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ. ಮೊದಲನೇದಾಗಿ ನೊಬೆಲ್ ಪುರಸ್ಕಾರ 2025 ಇವರೊಬ್ಬರು ಆಲ್ಫ್ರೆಡ್ ನೊಬೆಲ್ ಎಂಬತಕ್ಕಂಥ ಒಂದು ವ್ಯಕ್ತಿ ಸ್ವೀಡಿಷ್ ರಾಸಾಯನಶಾಸ್ತ್ರಜ್ಞರಾಗಿರ್ತಕ್ಕಂಥ ವ್ಯಕ್ತಿ ಡೈನಮೈಟನ್ನು ಸಂಶೋಧನೆ ಮಾಡ್ತಾರೆ. ಮತ್ತು ಇದನ್ನು 1895 ಉಯಿಲಿನ ಪ್ರಕಾರ ಅವರು ಏನಪ್ಪ ಮಾಡ್ತಾರೆ ಅಂತಂದರೆ ತಮ್ಮ ಒಂದು ಆಸ್ತಿಯ ಬಹುಪಾಲನ್ನು ನೊಬೆಲ್ ಪಾರಿತೋಷಕ ಕೊಡುವುದಾಗಿ ವಿಲ್ನಲ್ಲಿ ಬರೀತಾರೆ. ಇದು ಗೊತ್ತಿರಬೇಕು. ಪ್ರಥಮ ಬಾರಿಗೆ ನೊಬೆಲ್ ಪಾರಿತೋಷಕವನ್ನು ಯಾವಾಗ ಕೊಡಲಾಯಿತು ಅಂತ ಕೇಳಿದರೆ 1901. ಮತ್ತು ಎಷ್ಟು ವಿಭಾಗಗಳಲ್ಲಿ ಪ್ರಥಮ ಬಾರಿಗೆ ಕೊಡಲಾಯಿತು ಅಂತಂದರೆ 5 ವಿಭಾಗಗಳು. ಆ 5 ವಿಭಾಗಗಳನ್ನು ನೋಡಿ: ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಶರೀರಶಾಸ್ತ್ರ ಮತ್ತು ಔಷಧ, ಮತ್ತು ಇಲ್ಲಿ ಸಾಹಿತ್ಯ ಮತ್ತು ಶಾಂತಿ, ಮತ್ತು 6ನೇದಾಗಿ ಇಲ್ಲಿ ಆರ್ಥಿಕ ವಿಜ್ಞಾನ ಅಥವಾ ಇಲ್ಲಿ ಅರ್ಥಶಾಸ್ತ್ರ. ಇದನ್ನು 1969ರಿಂದ ಕೊಡಲಾಗ್ತಾ ಬರ್ತಾ ಇದೆ. ಓಕೆನಾ. ನೆಕ್ಸ್ಟ್ ನೋಡಿ, ಗಮನಾರ್ಹ ಒಂದು ಸಂಗತಿಗಳು ಮತ್ತು ಮೈಲಿಗಲ್ಲುಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಗಮನಾರ್ಹ ಸಂಗತಿಗಳು ಮತ್ತು ಮೈಲಿಗಲ್ಲುಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಗಮನಾರ್ಹ ಸಂಗತಿಗಳು ಅಂತ ಅಂದರೆ ಇನ್ನು ಈ ಒಂದು ನೊಬೆಲ್ ಪಾರಿತೋಷಕದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಅಂತಲೇ ಹೇಳ್ಬೋದು. ನೋಡಿ, ಸಮಾರಂಭದ ದಿನಾಂಕ ಅಂತ ಕೊಟ್ಟಿದ್ದಾರೆ. ಆಲ್ಫ್ರೆಡ್ ನೊಬೆಲ್ ಅವರ ಒಂದು ಪುಣ್ಯತಿಥಿಯಾದ ಡಿಸೆಂಬರ್ 10ರಂದು, ಪ್ರತಿ ವರ್ಷ ಡಿಸೆಂಬರ್ 10ರಂದು ಈ ಒಂದು ಪುಣ್ಯತಿಥಿ ಸಮಾರಂಭ ನಡೀತದೆ. ಆ ಒಂದು ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಗಳನ್ನು ವಾರ್ಷಿಕವಾಗಿ ಪ್ರದಾನ ಮಾಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇನ್ನೊಂದು ಪ್ರಶ್ನೆ ಕೇಳಬಹುದು ಇಲ್ಲಿ ಯಾವ ರೀತಿ ಅಂತ ಅಂದರೆ ನೊಬೆಲ್ ಪಾರಿತೋಷಕವನ್ನು ಎಷ್ಟು ವರ್ಷಕ್ಕೆ ಒಮ್ಮೆ ನೀಡಲಾಗುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಬಹುದು. ವಾರ್ಷಿಕವಾಗಿ ಪ್ರತಿ ವರ್ಷ ನೀಡಲಾಗುತ್ತೆ ಅಂತ ನಿಮಗೆ ಆನ್ಸರ್ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಮೊದಲ ಪ್ರಶಸ್ತಿ ವಿಜೇತರು 1901ರಲ್ಲಿ ಯಾರ್ಯಾರಿದ್ದು ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. ಅವೆಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲ ಒಂದು ಪ್ರಶಸ್ತಿ ವಿಜೇತರು ನೋಡಿ 1901ರಲ್ಲಿ ಆಯಿತು. ಮೊದಲ ಪ್ರಶಸ್ತಿ ವಿಜೇತರಲ್ಲಿ ವಿಲಿಯಂ ರಾಂಟ್ಜೆನ್ ಎಂಬತಕ್ಕಂಥವ್ರು, ವಿಲಿಯಂ ರಾಂಟ್ಜೆನ್ ಅಂತ ಕರಿತೇವೆ. ಇವರನ್ನ ಭೌತಶಾಸ್ತ್ರದಲ್ಲಿ ಕೊಡ್ತಾರೆ. ಭೌತಶಾಸ್ತ್ರದಲ್ಲಿ ಎಕ್ಸ್ರೇ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಎಕ್ಸ್ರೇ ಎಂಬತಕ್ಕಂಥದ್ದು, ಈ ಒಂದು ಎಕ್ಸ್ರೇನ ಕಂಡುಹಿಡಿದವರು ಯಾರಪ್ಪ ಅಂತ ಅಂದರೆ ವಿಲಿಯಂ ರಾಂಟ್ಜೆನ್ ಎಂಬತಕ್ಕಂಥ ವಿಜ್ಞಾನಿ. ಅದಕ್ಕಾಗಿ 1901ರಲ್ಲಿ ಪ್ರಥಮ ಬಾರಿಗೆ ಇವರಿಗೆ ನೊಬೆಲ್ ಪಾರಿತೋಷಕವನ್ನು ಕೊಡ್ತಾರೆ. ಮತ್ತು ಇಲ್ಲಿ ಎರಡನೇದಾಗಿ ಜಾಕೋಬಸ್ ಹೆನ್ರಿಕಸ್ ವ್ಯಾನ್ ಟಿ ಹಾಫ್ ಅಂತ ಇದೆ. ಇವರು ರಸಾಯನಶಾಸ್ತ್ರದಲ್ಲಿ ಅಥವಾ ಕೆಮಿಸ್ಟ್ರಿನಲ್ಲಿ ಇವರು ನೊಬೆಲ್ ಪಾರಿತೋಷಕವನ್ನು ಪಡೆದುಕೊಳ್ತಾರೆ. ನೆಕ್ಸ್ಟು ಇಲ್ಲಿ ಎಮಿಲ್ ವಾನ್ ಬೆಹರಿಂಗ್ ಎಂಬತಕ್ಕಂಥವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪಡ್ಕೊಳ್ತಾರೆ. ಮತ್ತು ಸುಲ್ಲಿ ಪ್ರುಥೋಮ್ ಎಂಬತಕ್ಕಂಥವರು ಸಾಹಿತ್ಯ ಕ್ಷೇತ್ರದಲ್ಲಿ ಪಡ್ಕೊಳ್ತಾರೆ. ಮತ್ತು ಇಲ್ಲಿ ಜೀನ್ ಹೆನ್ರಿ ಡ್ಯೂನ್ಯಾಂಟ್ ಮತ್ತು ಫೆಡರಿಕ್ ಪ್ಯಾಸಿ ಎಂಬತಕ್ಕಂಥವರು ಶಾಂತಿ ಅಥವಾ ಪೀಸ್ ಅಥವಾ ಇಂಟರ್ನ್ಯಾಷನಲ್ ಪೀಸ್ಗೆ ಇಲ್ಲಿ ಇವರು ಪಡ್ಕೊಳ್ತಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬಹು ಪ್ರಶಸ್ತಿ ವಿಜೇತರು ಅಂತ ನೋಡೋದಾದರೆ ಮೇರಿ ಕ್ಯೂರಿ ಮಾತ್ರ 2 ವಿಭಿನ್ನ ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾವಾಗಪ್ಪ ಅಂತ ಅಂದರೆ 1903ರಲ್ಲಿ ಭೌತಶಾಸ್ತ್ರದಲ್ಲಿ ಗೆದ್ದಿದ್ದಾರೆ. ಮತ್ತು ಇಲ್ಲಿ 1911ರಲ್ಲಿ ರಾಸಾಯನಶಾಸ್ತ್ರದಲ್ಲಿ ಗೆದ್ದಿದ್ದಾರೆ. ಯಾರಪ್ಪ ಅಂತಂದರೆ ಮೇರಿ ಕ್ಯೂರಿ ಎಂಬತಕ್ಕಂಥವ್ರು. ಓಕೆನಾ. ಇದು ಕೂಡ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. 2 ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅಂತ ಅಂದರೆ ಅವರೇ ಮೇರಿ ಕ್ಯೂರಿ ಎಂಬತಕ್ಕಂಥವ್ರು. ಮತ್ತು ಮರಣೋತ್ತರ ಪ್ರಶಸ್ತಿಯನ್ನು ನೋಡೋದಾದರೆ ನೊಬೆಲ್ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ಮರಣೋತ್ತರವಾಗಿ ನೀಡೋದಿಲ್ಲ. ಆದರೆ ಕೆಲವು ಇಲ್ಲಿ ಮರಣೋತ್ತರವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಅವು ಯಾವುದು ಅಂತ ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎರಿಕ್ ಕಾರ್ಲ್ ಫೆಲ್ಡ್ ಎಂಬತಕ್ಕಂಥವರಿಗೆ 1931ರಲ್ಲಿ ಮರಣೋತ್ತರವಾಗಿ ಪ್ರಥಮ ಬಾರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. ಎರಿಕ್ ಕಾರ್ಲ್ ಫೆಲ್ಡ್ ಎಂಬತಕ್ಕಂಥವರಿಗೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ಮುಂದಿನ ಇನ್ನೊಂದು ಯಾವುದಪ್ಪ ಅಂತಂದರೆ ಶಾಂತಿ ಕ್ಷೇತ್ರದಲ್ಲಿ ಮಾಜಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂತಹ ಒಂದು ಡಾಗ್ ಹ್ಯಾಮಸ್ಕ್ ಜೋಲ್ಡ್ ಎಂಬತಕ್ಕಂಥವರಿಗೆ 1961ರಲ್ಲಿ ಮರಣೋತ್ತರವಾಗಿ ಶಾಂತಿ ಪ್ರಶಸ್ತಿಯನ್ನು ಇಲ್ಲಿ ನೀಡಲಾಯಿತು. ಮತ್ತು ಇಲ್ಲಿ ಒಂದು ಸಂಸ್ಥೆಗೆ ಸಂದ ಒಂದು ಹೆಚ್ಚಿನ ಪ್ರಶಸ್ತಿಗಳನ್ನು ನೋಡೋದಾದರೆ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿ, ಇಂಟರ್ನ್ಯಾಷನಲ್ ರೆಡ್ ಕ್ರಾಸ್ ಕಮಿಟಿ ಏನಿದೆ, ಇವರಿಗೆ 3 ಬಾರಿ ಇಲ್ಲಿ 1917, 1944, 1963 ಟೋಟಲ್ ಆಗಿ 3 ಬಾರಿ ಇವರಿಗೆ ನೊಬೆಲ್ ಪಾರಿತೋಷಕವನ್ನು ನೀಡಿ ಗೌರವಿಸಲಾಗಿದೆ.
ನೋಡಿ ಇದೊಂದೇ ಸ್ಲೈಡ್ನಲ್ಲಿ ಎಷ್ಟು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ ನೋಡಿ. ಇಲ್ಲಿ ಆಲ್ಫ್ರೆಡ್ ನೊಬೆಲ್ನ ಒಂದು ಪುಣ್ಯತಿಥಿ ಯಾವಾಗ ಅಂತ ಕೇಳಿದರೆ ಡಿಸೆಂಬರ್ 10. ಅದೇ ದಿನ ನಮ್ಮ ಎಲ್ಲರಿಗೂ ಕೂಡ ನೊಬೆಲ್ ಪಾರಿತೋಷಕವನ್ನು ಕೊಟ್ಟು ಗೌರವಿಸಲಾಗ್ತದೆ. ಮತ್ತು ಇಲ್ಲಿ 1901ರಲ್ಲಿ ಯಾರ್ಯಾರಿಗೆ ಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು, ಮತ್ತು ಇಲ್ಲಿ ಎಕ್ಸ್ರೇಯನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿದ್ದೇನೆ. ಮತ್ತು ಇಲ್ಲಿ ಇನ್ನೊಂದು ಮೇರಿ ಕ್ಯೂರಿ ಎಂಬತಕ್ಕಂಥವರು 2 ವಿಭಿನ್ನ ಕ್ಷೇತ್ರಗಳಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಒಂದು ಭೌತಶಾಸ್ತ್ರ, ಇನ್ನೊಂದು ರಸಾಯನಶಾಸ್ತ್ರ. ಭೌತಶಾಸ್ತ್ರದಲ್ಲಿ 1903ರಲ್ಲಿ ಪಡೆದುಕೊಳ್ತಾರೆ, ರಸಾಯನಶಾಸ್ತ್ರದಲ್ಲಿ 1911ರಲ್ಲಿ ಪಡೆದುಕೊಳ್ತಾರೆ. ಮತ್ತು ಮರಣೋತ್ತರ ಪ್ರಶಸ್ತಿಗಳನ್ನು ಈಗಾಗಲೇ ಹೇಳಿದೆ. ಒಂದು 1931ರಲ್ಲಿ ಎರಿಕ್ ಕಾರ್ಲ್ ಫೆಲ್ಡ್ ಅವರಿಗೆ ಕೊಡ್ತಾರೆ, ಮತ್ತು ಇಲ್ಲಿ 1961ರಲ್ಲಿ ಡಾಗ್ ಹ್ಯಾಮಸ್ಕ್ ಜೋಲ್ಡ್ ಅವರಿಗೆ ಕೊಡ್ತಾರೆ. ಇವೆಲ್ಲವನ್ನು ಕೂಡ ನೆನಪಿಟ್ಕೋಬೇಕು. ಯಾಕೆ ಅಂತ ಅಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಲ್ಲಿ ಈ ಡೈರೆಕ್ಟಾಗಿ ಪ್ರಶ್ನೆಗಳು ಇಲ್ಲಿ ಬರ್ತವೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಭಾರತದವರು ನೊಬೆಲ್ ಪಾರಿತೋಷಕ ಯಾರ್ಯಾರು ಪಡ್ಕೊಂಡಿದ್ದಾರೆ ಅದು ಕೂಡ ತುಂಬ ಇಂಪಾರ್ಟೆಂಟು. ನೋಡಿ, ಭಾರತೀಯ ನೊಬೆಲ್ ಪ್ರಶಸ್ತಿ ವಿಜೇತರು ಅಂತ ಕೊಟ್ಟಿದ್ದೇನೆ ನೋಡಿ. ಮೊದಲನೇದಾಗಿ ಭಾರತೀಯ ಮೂಲದ ಅಥವಾ ಸಂಬಂಧ ಹೊಂದಿರತಕ್ಕಂಥ ಒಂದು ಹಲವಾರು ಜನರು ಇಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ, ಪಾರಿತೋಷಕವನ್ನು ಇಲ್ಲಿ ಪಡೆದುಕೊಂಡಿದ್ದಾರೆ. ಹಾಗಾದರೆ ಪ್ರಥಮ ಒಂದು ವ್ಯಕ್ತಿ ಯಾರು ಅಂದರೆ ನೊಬೆಲ್ ಪಾರಿತೋಷಕವನ್ನು ಪಡೆದ ಭಾರತೀಯ ಮೊದಲ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಬಹುದು. ಯಾರಪ್ಪ ಅಂತಂದರೆ ಅವರೇ ರವೀಂದ್ರನಾಥ್ ಟ್ಯಾಗೂರ್ ಎಂಬತಕ್ಕಂಥವರು. ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ 1913ರಲ್ಲಿ ನೊಬೆಲ್ ಪಾರಿತೋಷಕವನ್ನು ಕೊಡ್ತಾರೆ. ತುಂಬ ಸಲ ಕ್ವಶನ್ ಬಂದಿದೆ, ಎಲ್ಲ ಪರೀಕ್ಷೆಗಳಲ್ಲಿ ಕ್ವಶನ್ ಕೇಳ್ತಿದ್ದಾರೆ. ಹಾಗಾದರೆ ಅವರಿಗೆ ಯಾಕೆ ಕೊಡಲಾಯಿತು ಅಂತ ನೋಡೋದಾದರೆ ಅವರ ಒಂದು ಗೀತಾಂಜಲಿ ಎಂಬತಕ್ಕಂಥ ಒಂದು ಕವನ ಸಂಕಲನಕ್ಕಾಗಿ ಈ ಒಂದು ನೊಬೆಲ್ ಪಾರಿತೋಷಕವನ್ನು ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮತ್ತು ಮೊದಲ ಯುರೋಪಿಯನ್ ಅಲ್ಲದ ವ್ಯಕ್ತಿ, ಅಂದರೆ ಪ್ರಪ್ರಥಮ ಯುರೋಪಿಯನ್ ಅಲ್ಲದ ವ್ಯಕ್ತಿ. ಇಷ್ಟು ವರ್ಷ 1901ರಿಂದ 1913ರವರೆಗೆ ಬರೀ ಯುರೋಪಿಯನ್ನರು ಮಾತ್ರ ಪಡ್ಕೊಳ್ತಾ ಇದ್ರು. ಪ್ರಪ್ರಥಮ ಯುರೋಪಿಯನ್ನರವಲ್ಲದ ವ್ಯಕ್ತಿ ಯಾರಪ್ಪ ಅಂತಂದರೆ ಅವರು ನಮ್ಮ ಒಂದು ರವೀಂದ್ರನಾಥ್ ಟ್ಯಾಗೂರ್ ಎಂಬತಕ್ಕಂತಹ ವ್ಯಕ್ತಿ. ತುಂಬ ಇಂಪಾರ್ಟೆಂಟ್ ಇದು ಕೂಡ, ಓಕೆನಾ. 1913ರಲ್ಲಿ ಗೀತಾಂಜಲಿ ಎಂಬತಕ್ಕಂಥ ಒಂದು ಕವನ ಸಂಕಲನಕ್ಕಾಗಿ ಇದನ್ನು ಕೊಡ್ತಾರೆ. ನೆಕ್ಸ್ಟು ಎರಡನೇದಾಗಿ CV ರಾಮನ್ ಎಂಬತಕ್ಕಂಥವರು. CV ರಾಮನ್ ಅವರಿಗೆ ಭೌತಶಾಸ್ತ್ರದಲ್ಲಿ ಕೊಡ್ತಾರೆ. ಏನಪ್ಪ ಅಂತಂದರೆ ಡಿಸ್ಪರ್ಷನ್ ಆಫ್ ಲೈಟ್ ಅಂತ ಕರಿತೇವೆ, ಅಂದರೆ ಬೆಳಕಿನ ಚದುರುವಿಕೆಗೆ ಕೊಡ್ತಾರೆ. ಇದನ್ನು 1930ರಲ್ಲಿ ಭೌತಶಾಸ್ತ್ರದಲ್ಲಿ 2ನೇ ಒಂದು ನೊಬೆಲ್ ಪಾರಿತೋಷಕವನ್ನು ಅವರು ಪಡೆದುಕೊಳ್ತಾರೆ. ಇಲ್ಲಿ ನೋಡಿ, CV ರಾಮನ್ ಅವರು ಪರಿಣಾಮಕಾರದ ಒಂದು ಆವಿಷ್ಕಾರದ ಕುರಿತಾದ ಕೆಲವು ಒಂದು ಕೆಲಸಕ್ಕಾಗಿ ಪ್ರಶಸ್ತಿಯನ್ನು ಕೊಡ್ತಾರೆ. ಡಿಸ್ಪರ್ಷನ್ ಆಫ್ ಲೈಟ್ ಅಂತ ನಾವು ಕರಿತೇವೆ. ಈ ಕಾರಣದಿಂದಾಗಿ ಇವರಿಗೆ 1930ರಲ್ಲಿ ನೊಬೆಲ್ ಪಾರಿತೋಷಕ ಇಲ್ಲಿ ಸಿಗ್ತದೆ. ನೆಕ್ಸ್ಟು ಇಲ್ಲಿ ಮೂರನೇದಾಗಿ ಮದರ್ ತೆರೇಸಾ ಅವರಿಗೆ 1979ರಲ್ಲಿ ಪ್ರಥಮ ಬಾರಿಗೆ ಇಂಟರ್ನ್ಯಾಷನಲ್ ಪೀಸ್ ಅಥವಾ ಶಾಂತಿಯ ಒಂದು ಪ್ರಶಸ್ತಿಯಾಗಿ ಪ್ರಪ್ರಥಮ ಬಾರಿಗೆ ಕೋಲ್ಕತ್ತಾದ ಮಿಷನರೀಸ್ ಆಫ್ ಚಾರಿಟಿಯಲ್ಲಿನ ಮಾನವೀಯ ಕೆಲಸಕ್ಕಾಗಿ ಇವರನ್ನು ಗುರುತಿಸಿ ಈ ಒಂದು ಮದರ್ ತೆರೇಸಾ ಅವರಿಗೆ 1979ರಲ್ಲಿ ಪ್ರಥಮ ಬಾರಿಗೆ ಕೊಡಲಾಗ್ತದೆ. ನೆಕ್ಸ್ಟು ಅಮರ್ತ್ಯ ಸೇನ್ ಅವರಿಗೆ ಅರ್ಥಶಾಸ್ತ್ರ ವಿಭಾಗದಲ್ಲಿ 1998ರಲ್ಲಿ ಇದನ್ನು ಕೊಡಲಾಗ್ತದೆ. ಕಲ್ಯಾಣ ಅಥವಾ ಅರ್ಥಶಾಸ್ತ್ರ ಮತ್ತು ಸಾಮಾಜಿಕ ಆಯ್ಕೆಯ ಸಿದ್ಧಾಂತಕ್ಕೆ ನೀಡಿದ ಒಂದು ಕೊಡುಗೆಗಳಿಗಾಗಿ ಈ ಒಂದು ಅಮರ್ತ್ಯ ಸೇನ್ ಅವರಿಗೆ 1998ರಲ್ಲಿ ಪ್ರಥಮ ಬಾರಿಗೆ ಅರ್ಥಶಾಸ್ತ್ರದಲ್ಲಿ ಇದನ್ನು ನೊಬೆಲ್ ಪಾರಿತೋಷಕವನ್ನು ಕೊಡ್ತಾರೆ. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್, ವೆಂಕಟರಾಮನ್ ರಾಮಕೃಷ್ಣನ್ ಎಂಬತಕ್ಕಂಥವರಿಗೆ 2009ರಲ್ಲಿ ರಾಸಾಯನಶಾಸ್ತ್ರದಲ್ಲಿ ಇವರಿಗೂ ಕೂಡ ನೊಬೆಲ್ ಪಾರಿತೋಷಕ ಕೊಡ್ತಾರೆ. ರೈಬೋಸೋಮ್ನ ಒಂದು ರಚನೆ ಮತ್ತು ಕಾರ್ಯದ ಕುರಿತಾದ ಅಧ್ಯಯನಕ್ಕಾಗಿ ಇವರಿಗೆ ಇಲ್ಲಿ ಈ ಒಂದು ಬಹುಮಾನವನ್ನು ಕೊಡ್ತಾರೆ. ಅಂದರೆ ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ 2009ರಲ್ಲಿ ನೊಬೆಲ್ ಪಾರಿತೋಷಕ ಸಿಗ್ತದೆ. ನೆಕ್ಸ್ಟು 2014ರಲ್ಲಿ ಮತ್ತೆ ಇಲ್ಲಿ ಶಾಂತಿಗೆ ಅಥವಾ ಇಂಟರ್ನ್ಯಾಷನಲ್ ಪೀಸ್ಗಳಿಗಾಗಿ 2014ರಲ್ಲಿ ಮತ್ತೊಮ್ಮೆ ಇಲ್ಲಿ ನೊಬೆಲ್ ಪಾರಿತೋಷಕ ಸಿಗ್ತದೆ. ಮಕ್ಕಳು ಮತ್ತು ಯುವ ಜನರ ಮೇಲಿನ ದಬ್ಬಾಳಿಕೆಯ ವಿರುದ್ಧ ಹೋರಾಟಕ್ಕಾಗಿ ಮಲಾಲಾ ಯೂಸುಫ್ ಜೈ ಅವರೊಂದಿಗೆ ಈ ಒಂದು ಪ್ರಶಸ್ತಿಯನ್ನು ಹಂಚಿಕೊಂಡಿರ್ತಾರೆ. ಕೈಲಾಸ್ ಸತ್ಯಾರ್ಥಿ ಎಂಬತಕ್ಕಂಥ ವ್ಯಕ್ತಿ 2014ರಲ್ಲಿ ಈ ಒಂದು ನೊಬೆಲ್ ಪಾರಿತೋಷಕವನ್ನು ಪಡ್ಕೊಳ್ತಾರೆ. ಅದಾದ ಬಳಿಕ ಕೊನೆಯದಾಗಿ 2019ರಲ್ಲಿ ಅಭಿಜಿತ್ ಬ್ಯಾನರ್ಜಿ ಎಂಬತಕ್ಕಂಥ ವ್ಯಕ್ತಿಗೆ ಅರ್ಥಶಾಸ್ತ್ರದಲ್ಲಿ ಮತ್ತೆ ಇಲ್ಲಿ ನೊಬೆಲ್ ಪಾರಿತೋಷಕ ಕೊಡ್ತಾರೆ. ಜಾಗತಿಕ ಬಡತನವನ್ನು ನಿವಾರಿಸುವ ಒಂದು ಪ್ರಾಯೋಗಿಕ ಒಂದು ವಿಧಾನಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಇಲ್ಲಿ ಹಂಚ್ಕೊಳ್ತಾರೆ. ಓಕೆನಾ. ಇದು ಒಂದು ಸ್ಲೈಡಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಮಾಹಿತಿಗಳಿದ್ದಾವೆ. ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ಯಾಕೆ ಕೊಟ್ಟರು, CV ರಾಮನ್ ಅವರಿಗೆ ಯಾಕೆ ಕೊಟ್ಟರು, ಮದರ್ ತೆರೇಸಾ ಅವರಿಗೆ ಯಾವಾಗ ಕೊಟ್ಟರು ಮತ್ತು ಯಾಕೆ ಕೊಟ್ಟರು, ಅಮರ್ತ್ಯ ಸೇನ್ ಅವರಿಗೆ ಯಾವಾಗ ಕೊಟ್ಟರು ಮತ್ತು ಯಾಕೆ ಕೊಟ್ಟರು, ವೆಂಕಟರಾಮನ್ ರಾಮಕೃಷ್ಣನ್ ಅವರಿಗೆ ಯಾವಾಗ ಕೊಟ್ಟರು, ಕೈಲಾಸ ಸತ್ಯಾರ್ಥಿ ಅವರಿಗೆ ಯಾವಾಗ ಕೊಟ್ಟರು, ಅಭಿಜಿತ್ ಬ್ಯಾನರ್ಜಿ ಅವರಿಗೆ ಯಾವಾಗ ಕೊಟ್ಟರು. ಇವೆಲ್ಲವೂ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಓಕೆನಾ.
ನೆಕ್ಸ್ಟು ಇಲ್ಲಿ ಈ ವರ್ಷ 2025ರಲ್ಲಿ ಯಾರ್ಯಾರಿಗೆ ಕೊಡಲಾಗಿದೆ ಅದನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನೊಬೆಲ್ ಪ್ರೈಸ್ ಇನ್ ಫಿಸಿಯಾಲಜಿ ಅಥವಾ ಮೆಡಿಸಿನ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಟೋಟಲ್ ಆಗಿ 2025ರಲ್ಲಿ 3 ಜನರಿಗೆ ನೊಬೆಲ್ ಪಾರಿತೋಷಿಕ ಕೊಟ್ಟಿದ್ದಾರೆ. ಯಾವುದಕ್ಕೆ ಅಂತ ಅಂದರೆ ಫಾರ್ ದೇರ್ ಡಿಸ್ಕವರೀಸ್ ಇನ್ ಕನ್ಸರ್ನಿಂಗ್ ಪೆರಿಫೆರಲ್ ಇಮ್ಯೂನ್ ಟಾಲರೆನ್ಸ್ ಅಂತ, ಇಮ್ಯೂನ್ ಸಿಸ್ಟಮ್ ಒಂದು ಟಾಲರೆನ್ಸ್ನ ಒಂದು ಫೈಂಡ್ ಮಾಡಿದ್ದಕ್ಕಾಗಿ, ಗುರುತಿಸಿದ್ದಕ್ಕಾಗಿ ಇವರಿಗೆ ಕೊಡ್ತಾ ಇದ್ದಾರೆ. ಯಾರ್ಯಾರಪ್ಪ ಅಂತಾರೆ, ಮೇರಿ ಇ ಬ್ರುನ್ಕೋವ್ ಎಂಬತಕ್ಕಂಥ ಒಂದು ವ್ಯಕ್ತಿ, ಮತ್ತು ಇಲ್ಲಿ ಫ್ರೆಡ್ ರ್ಯಾಮ್ಸ್ಡೆಲ್ ಅಂತ ಎಂಬತಕ್ಕಂಥ ವ್ಯಕ್ತಿ, ಮತ್ತು ಇಲ್ಲಿ ಶಿಮೋನ್ ಸಾಕಾಗುಚ್ಚಿ ಎಂಬತಕ್ಕಂಥ ವ್ಯಕ್ತಿ. ಸಿಮೋನ್ ಸಾಕಾಗುಚ್ಚಿ, ಫ್ರೆಡ್ ರ್ಯಾಮ್ಸ್ಡೆಲ್, ಮೇರಿ ಇ ಬ್ರುನ್ಕೋವ್ ಎಂಬತಕ್ಕಂಥವ್ರು. ನೋಡಿ, ಎಮ್ ಎಫ್ ಎಸ್ ಅಂತ ನೆನ್ಪಿಟ್ಕೋಬೋದು. ಇದು ಇಲ್ಲ ಅಂತಂದರೆ ಬ್ರುನ್ಕೋವ್ ರ್ಯಾಮ್ಸ್ಡೆಲ್ ಸಗಾಕುಚ್ಚಿ ಅಂತ ನೆನ್ಪಿಟ್ಕೊಳ್ಳಿ. ಬ್ರುನ್ಕೋವ್ ರ್ಯಾಮ್ಸ್ಡೆಲ್ ಸಗಾಕುಚ್ಚಿ ಎಂಬತಕ್ಕಂಥ ಇದನ್ನು ನೆನ್ಪಿಟ್ಕೊಳ್ಳಿ. ಇವರಿಗೆ ಮೆಡಿಸಿನ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪಾರಿತೋಷಿಕವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನೊಬೆಲ್ ಪ್ರೈಸ್ ಇನ್ ಫಿಸಿಕ್ಸ್ ಅಥವಾ ಭೌತಶಾಸ್ತ್ರದಲ್ಲೂ ಕೂಡ 3 ಮಂದಿಗೆ ಇಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಅಂದರೆ ಫಾರ್ ದ ಡಿಸ್ಕವರಿ ಆಫ್ ಮ್ಯಾಕ್ರೋಸ್ಕೋಪಿಕ್ ಕ್ವಾಂಟಮ್ ಮೆಕ್ಯಾನಿಕಲ್ ಟನಲಿಂಗ್ ಆ್ಯಂಡ್ ಎನರ್ಜಿ ಕ್ವಾಂಟೈಸೇಷನ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ? ಜಾನ್ ಕ್ಲಾರ್ಕೆ ಅವರಿಗೆ ಕೊಟ್ಟಿದ್ದಾರೆ, ಮೈಕಲ್ ಎಚ್ ಡೆವೊರೆಟ್ ಅವರಿಗೆ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಜಾನ್ ಎಂ ಮಾರ್ಟಿನಿಸ್ ಇವರಿಗೆ ಕೊಟ್ಟಿದ್ದಾರೆ. ಕ್ಲಾರ್ಕೆ ಡೆವೊರೆಟ್ ಮಾರ್ಟಿನಿಸ್ ಇವರೆಲ್ಲವೂ ಕೂಡ ಫಿಸಿಕ್ಸ್ಗೆ ನೊಬೆಲ್ ಪ್ರೈಸನ್ನು 2025ರಲ್ಲಿ ಕೊಡ್ತಾ ಇದ್ದಾರೆ. ಅದೇ ಇಲ್ಲಿ ಬ್ರುನ್ಕೋವ್ ರ್ಯಾಮ್ಸ್ಡೆಲ್ ಸಗಾಕುಚ್ಚಿ ಅಂತ ನೆನ್ಪಿಟ್ಕೊಂಡ್ರೆ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಇಲ್ಲಿ ಕೊಡ್ತಾರೆ. ನೆಕ್ಸ್ಟು 3ನೇದಾಗಿ ನೊಬೆಲ್ ಪ್ರೈಸ್ ಇನ್ ಕೆಮಿಸ್ಟ್ರಿ ಅಥವಾ ರಾಸಾಯನಶಾಸ್ತ್ರದಲ್ಲಿ 3 ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ಅಂದರೆ ಫಾರ್ ದ ಡೆವಲಪ್ಮೆಂಟ್ ಆಫ್ ಮೆಟಲ್ ಆರ್ಗ್ಯಾನಿಕ್ ಫ್ರೇಮ್ವರ್ಕ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಇವೆಲ್ಲವೂ ನೊಬೆಲ್ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ ಅಂತ ನೋಡಿದ್ರೆ ದ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಕೊಡ್ತಾರೆ. ಆದರೆ ಇಲ್ಲಿ ಫಿಸಿಯಾಲಜಿ ಅಥವಾ ಮೆಡಿಸಿನನ್ನು ದ ನೊಬೆಲ್ ಅಸೆಂಬ್ಲಿ ಅಟ್ ಕೊರೋಲನ್ಸ್ಕಾ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಈಗ ಕೆಮಿಸ್ಟ್ರಿಯವರಿಗೆ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಸುಸುಮು ಕ್ವಿಟಗಾವಾ, ರಿಚರ್ಡ್ ರಾಬ್ಸನ್, ಓಮರ್ ಎಂ ಯಗ್ಹಿ ಅಂತ ಕೊಟ್ಟಿದ್ದಾರೆ. ಕಟಗವ ರಾಬ್ಸನ್ ಯಗ್ಹಿ ಅಂತ ನೆನ್ಪಿಟ್ಕೊಳ್ಳಿ. ಇವರು ಕೆಮಿಸ್ಟ್ರಿ ಅವರಿಗೆ ಇಲ್ಲಿ ಟೋಟಲ್ ಆಗಿ ನೊಬೆಲ್ ಪಾರಿತೋಷಿಕವನ್ನು ಕೊಟ್ಟಿದ್ದಾರೆ. ಮತ್ತು ಕೊನೆಯದಾಗಿ ಇಲ್ಲಿ ದ ನೊಬೆಲ್ ಪ್ರೈಸ್ ಇನ್ ಲಿಟ್ರೇಚರ್ ಅಂತ ಇದೆ. ಲಿಟ್ರೇಚರ್ ಅಥವಾ ಇಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಇಲ್ಲಿ ಲಾಸೋ ಕ್ರಾಸ್ ಜಾನ್ ಹೊರಕೈ ಅಂತ ಕೊಟ್ಟಿದ್ದಾರೆ. ಲಾಸ್ಡ್ಲೋ ಅಂತ ನೆನ್ಪಿಟ್ಕೊಳ್ಳಿ, ಲಾಸ್ಡ್ಲೋ ಅಂತ. ಇವರಿಗೆ ಯಾಕಪ್ಪ ಕೊಟ್ಟಿದ್ದಾರೆ ಅಂತಂದರೆ ಫಾರ್ ಈಸ್ ಕಾಂಪೆಲಿಂಗ್ ಅಂಡ್ ವಿಷನರಿ ಯುವೇರ್ ದಟ್ ಇನ್ ದ ಮಿಡಸ್ಟ್ ಆಫ್ ಅಪೋಕ್ಯಾಪ್ಟಿಲಿಟಿ ಟೆರರ್ ಅಂತ ಕೊಟ್ಟಿದ್ದಾರೆ. ಮತ್ತು ರೀಅಫರ್ಮ್ಸ್ ದ ಪವರ್ ಆಫ್ ಆರ್ಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕಾಗಿ ಇವರಿಗೆ ನೊಬೆಲ್ ಪಾರಿತೋಷಿಕವನ್ನು 2025ರಲ್ಲಿ ಕೊಟ್ಟು ಗೌರವಿಸಲಾಗಿದೆ. ಇನ್ನೂ 2 ನೊಬೆಲ್ ಪ್ರಶಸ್ತಿಗಳು ಬರಬೇಕು. ಎಕನಾಮಿಕ್ಸ್ ಇನ್ನೂ ಕೂಡ ಕೊಟ್ಟಿಲ್ಲ, ಮತ್ತು ಇನ್ನೊಂದು ಕೊಟ್ಟಿಲ್ಲ. ಅವೆಲ್ಲವನ್ನೂ ಕೂಡ ಶಾಂತಿಗೆ ಈಗಾಗಲೇ ಕೊಟ್ಟಿದ್ದೇನೆ. ಶಾಂತಿಗೂ ಕೂಡ ಕೊಟ್ಟಿಲ್ಲ, ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಶಾಂತಿ ಮತ್ತು ಅರ್ಥಶಾಸ್ತ್ರ ಇವೆರಡಕ್ಕೆ ಮುಂದಿನ ದಿನಗಳಲ್ಲಿ ಕೊಡ್ತಾರೆ. ಅದನ್ನು ಕೂಡ ಟೆಲಿಗ್ರಾಮ್ಗೆ ನಾನು ಶೇರ್ ಮಾಡ್ತೇನೆ. ಅದನ್ನು ಕೂಡ ನೀವು ಓದ್ಕೊಳ್ತಾ ಹೋಗ್ಬೋದು. ಓಕೆನಾ? ಇವತ್ತಿನ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.